ಆಂಜನೇಯನಿಗೆ ಹನುಮಾನ್ ಎಂಬ ಹೆಸರು ಹೇಗೆ ಬಂತು ಗೊತ್ತೇ? ಆಂಜನೇಯನು ಚಿಕ್ಕವನಾಗಿದ್ದಾಗ ತುಂಬಾ ತುಂಟನಾಗಿದ್ದನು. ಒಂದು ದಿನ ಆಕಾಶದಲ್ಲಿ ಪ್ರಕಾಶಿಸುತ್ತಿರುವ ಸೂರ್ಯನನ್ನು ನೋಡಿ ಹಣ್ಣು ಎಂದು ತಪ್ಪಾಗಿ ಭಾವಿಸಿದನು. ಹಸಿವಿನಿಂದ ಆಂಜನೇಯನು ಸೂರ್ಯನನ್ನು ಹಿಡಿದು ತಿನ್ನಲು ಆಕಾಶಕ್ಕೆ ಜಿಗಿದನು. ಇದನ್ನು ಕಂಡ ದೇವತೆಗಳ ರಾಜ ಇಂದ್ರನು ಗಾಬರಿಗೊಂಡನು, ಏಕೆಂದರೆ ಈ ಕಾರ್ಯವು ವಿಶ್ವದ ಸಮತೋಲನವನ್ನು ತೊಂದರೆಗೊಳಿಸುತ್ತದೆ ಎಂದು ಭಯಪಟ್ಟನು. ಇಂದ್ರನು ತನ್ನ ಶಕ್ತಿಯುತವಾದ ವಜ್ರಾಯುಧದಿಂದ ಆಂಜನೇಯನಿಗೆ ಹೊಡೆದನು. ಆ ಹೊಡೆತವು ಆಂಜನೇಯನ ದವಡೆಗೆ ತಾಡಿಯಲ್ಲಿಗೆ ತಗುಲಿ ಗಾಯಗೊಳಿಸಿತು ಮತ್ತು ಅವನು ಮತ್ತೆ ಭೂಮಿಗೆ ಬಿದ್ದನು. ಈ ಕಾರ್ಯವು ವಾಯುದೇವನನ್ನು ಕೆರಳಿಸಿತು. ಅವನು ವಿಶ್ವದಿಂದ ಎಲ್ಲಾ ಗಾಳಿಯನ್ನು ಹಿಂದಕ್ಕೆ ತೆಗೆದುಕೊಂಡನು, ಎಲ್ಲಾ ಜೀವಿಗಳನ್ನು ಬೆದರಿಸಿದನು. ವಾಯುದೇವನನ್ನು ಸಮಾಧಾನಪಡಿಸಲು ದೇವತೆಗಳು ಹನುಮಂತನಿಗೆ ಅಸಾಧಾರಣ ಶಕ್ತಿಗಳು ಮತ್ತು ಅಮರತ್ವವನ್ನು ನೀಡಿ ಆಶೀರ್ವದಿಸಿದರು. ಅಂದಿನಿಂದ ದವಡೆಗೆ ಗಾಯವಾದ ಆಂಜನೇಯನು ಹನುಮಾನ್ ಎಂದು ಕರೆಯಲ್ಪಟ್ಟನು. ಹನುಮಾನ್ ಎಂದರೆ ಮುರಿದ ಅಥವಾ ಪ್ರಮುಖವಾದ ದವಡೆಯನ್ನು ಹೊಂದಿರುವವನು ಎಂದು ಅರ್ಥ. ರಾಮದೂತ ಅತುಲಿತ ಬಲಧಾಮಂ ಅಂಜನಾ ಪುತ್ರ ಪವನಸುತ.